ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ओಂ। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆಗಿನ ಕಾಲದ ಎಲ್ಲ ರಾಜ ಮಹಾರಾಜರುಗಳ ಮಕ್ಕಳು ಕೂಡ ದ್ರೋಣಾಚಾರ್ಯರ ಬಳಿ ವಿದ್ಯಾಧ್ಯಯನಕ್ಕೆ ಅಂತ ಬರ್ತಿದ್ದಾರೆ. ಆ ದ್ರೋಣಾಚಾರ್ಯರು ಕೂಡ ಅವರಿಗೆ ತಾವು ಕಲಿತಂತಹ ವಿದ್ಯೆಯನ್ನ ಧಾರೆ ಎರೆದು ಅವರನ್ನ ಅತ್ಯಂತ ಪರಾಕ್ರಮಶಾಲಿಗಳನ್ನಾಗಿ ಮಾಡಿದ್ರು. ಹೇಗೆ ಅಂತಂದ್ರೆ, ಶಕ್ತ ಬಭೂವು ನ ಯಥೈವ ಪೂರ್ವೆ. ಹಿಂದಿನ ಯಾವ ಮಾಂಧಾತ ಮತ್ತು ಭರತ ಮುಂತಾದಂತಹ ರಾಜ ಮಹಾರಾಜರುಗಳು ಕೂಡ ಅಷ್ಟು ಪರಾಕ್ರಮಶಾಲಿಗಳಾಗಿದ್ದಿಲ್ಲ. ಅಷ್ಟು ವಿಶಿಷ್ಟವಾದಂತಹ ರೀತಿಯಲ್ಲಿ ತಮ್ಮ ಶಿಷ್ಯರನ್ನ ದ್ರೋಣಾಚಾರ್ಯರು ತಯಾರು ಮಾಡಿದ್ರು. ಆಮೇಲೆ ಅವರ ಪ್ರಖ್ಯಾತಿಯನ್ನು ಕಂಡು ಸಹಜವಾಗಿ ಯಾವ ಏಕಲವ್ಯ ಮತ್ತು ಕರ್ಣ ಅಲ್ಲಿಗೆ ಬಂದ್ರು. ಆದರೆ ಕರ್ಣ ಒಬ್ಬ ಸೂತ ಜಾತಿಯವನು ಮತ್ತು ಏಕಲವ್ಯ ಒಬ್ಬ ಬೇಡರ ಜಾತಿಯವನು, ನಿಷಾದ ಜಾತಿಯವನು. ಹಾಗಾಗಿ ಅವರಿಗೆ ಅಸ್ತ್ರಗಳ ಉಪದೇಶ ಸೂಕ್ತವಲ್ಲ ಎಂಬುದಾಗಿ ನಿರಾಕರಣೆ ಮಾಡ್ತಾರೆ. ಆಗ ಆ ಅಸ್ತ್ರಗಳನ್ನ ಹೇಗಾದ್ರೂ ಮಾಡಿ ಕಲಿಯಲೇಬೇಕು ಅಂತ ಯಾವ ಕರ್ಣ ದ್ರೋಣಾಚಾರ್ಯರಿಗೂ ಗುರುಗಳಾದಂತಹ ಸಾಕ್ಷಾತ್ ಪರಶುರಾಮ ದೇವರ ಹತ್ರ ಬರ್ತಾರೆ. ಅವರ ಬಳಿ ಅಧ್ಯಯನ ಮಾಡಬೇಕು ಅಂತ ಭೃಗುಪಾಶ್ರಮಾಯ ಯಯೌ, ಆ ಪರಶುರಾಮ ದೇವರ ಆಶ್ರಮಕ್ಕೆ ಕರ್ಣ ಬಂದ ಅಂತ ಇಷ್ಟು ಆಗಿತ್ತು. ಇಂದು 48ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸಸರ್ವ ವೇತ್ತುಶ್ಚ ವಿಭೋರ್ಭಯೇನ ವಿಪ್ರೋಹಮಿತ್ಯವದತ್ ಅಸ್ತ್ರವರಾತಿ ಲೋಭಾತ್. ಜಾನನ್ನಪಿ ಪ್ರದದೌ ಅಸ್ಯ ರಾಮೋ ದಿವ್ಯಾನ್ಯಸ್ತ್ರಾಣಿ ಅಖಿಲಾನ್ಯವ್ಯಯಾತ್ಮ. ಪದಚ್ಛೇದ. ಸಹ ಸರ್ವವೇತ್ತುಃ ಚ ವಿಭೋಃ ಭಯೇನ ವಿಪ್ರಃ ಅಹಂ ಇತಿ ಅವದತ್ ಅಸ್ತ್ರವರಾತಿ ಲೋಭಾತ್. ಜಾನನ್ ಅಪಿ ಪ್ರದದೌ ಅಸ್ಯ ರಾಮಃ ದಿವ್ಯಾನಿ ಅಸ್ತ್ರಾಣಿ ಅಖಿಲಾನಿ ಅವ್ಯಯಾತ್ಮ. ಕರ್ಣ ಪರಶುರಾಮ ದೇವರ ಆಶ್ರಮಕ್ಕೆ ಬಂದ. ನನಗೆ ಅಸ್ತ್ರಗಳ ಉಪದೇಶವನ್ನು ಮಾಡಿ ಅಂತ ಕೇಳಿದ. ಸಹಜವಾಗಿ ಪರಶುರಾಮ ದೇವರು ನೀನ್ ಯಾರು, ಏನು ಎತ್ತ ಅಂತೆಲ್ಲ ಕೇಳ್ತಾರೆ. ವಾಸ್ತವಿಕವಾಗಿ ಕರ್ಣ ಒಬ್ಬ ಸೂತ. ಸೂತ ಅಂತ ಹೇಳಿದ್ರೆ, ದ್ರೋಣಾಚಾರ್ಯರು ಯಾವ ರೀತಿಯಾಗಿ ಅಸ್ತ್ರಗಳ ಉಪದೇಶವನ್ನು ಮಾಡಲಿಲ್ವೋ ಅದೇ ರೀತಿಯಾಗಿ ಪರಶುರಾಮ ದೇವರು ಕೂಡ ನನಗೆ ಅಸ್ತ್ರಗಳ ಉಪದೇಶವನ್ನು ಮಾಡೋದಿಲ್ಲ, ಯಾಕೆ ನಾನೊಬ್ಬ ಸೂತ ಅನ್ನುವಂತಹ ಒಂದು ಭಯದಿಂದ, ಹೆದರಿಕೆಯಿಂದ ಅಸ್ತ್ರಗಳ ಉಪದೇಶವನ್ನು ಮಾಡೋದಿಲ್ಲ ಸೂತ ಅಂತ ಹೇಳಿದ್ರೆ ಅನ್ನುವಂಥ ಹೆದರಿಕೆಯಿಂದ. ಹಾಗಂತ ನಿಜ ಹೇಳಿಕ್ಕೂ ಆಗಲ್ಲ. ಯಾಕೆ ಅಂತಂದ್ರೆ, ಅಸ್ತ್ರ ವರಾತಿ ಲೋಭಾತ್, ಉತ್ತಮವಾದಂತಹ ಅಸ್ತ್ರಗಳ ಮೇಲೆ ಅವನಿಗೆ ವಿಪರೀತವಾದಂತಹ ಲೋಭ. ಅರ್ಥಾತ್ ಅದು ನಾನು ಪಡೆಯಲೇಬೇಕು, ಜಗತ್ತಿನಲ್ಲಿ ಅಪ್ರತಿಮ ಅಸ್ತ್ರಜ್ಞ ಎಂಬುದಾಗಿ ಪ್ರಖ್ಯಾತನಾಗಬೇಕು ಎನ್ನುವಂತಹ ಲೋಭ. ಈ ಕಡೆ ಸೂತ ಅಂತ ಹೇಳಿದ್ರೆ ಅಸ್ತ್ರಗಳನ್ನು ಕೊಡೋದಿಲ್ಲ ಎನ್ನುವಂತ ಭಯ. ನಿಜ ಹೇಳೋಣ ಅಂತಂದ್ರೆ, ಆಯ್ತು ಬಿಟ್ಬಿಡೋಣ ಅಂತಂದ್ರೆ ಅದು ಆಗೋದಿಲ್ಲ, ಯಾಕಂದ್ರೆ ಅಸ್ತ್ರಜ್ಞಾನ ಬೇಕೇ ಬೇಕು ಎನ್ನುವಂತಹ ಅತಿಯಾದಂತಹ ಲೋಭ ಇದೆ. ಹಾಗಾಗಿ ಅತ್ಯಂತ ಹೆದರಿಕೆಯಿಂದ, ಸೂತ ಅಂತ ಹೇಳಿದ್ರೆ
ಉಪದೇಶ ಮಾಡಲ್ಲ ಎನ್ನುವ ಹೆದರಿಕೆಯಿಂದ ಮತ್ತು ಅಸ್ತ್ರಗಳ ಮೇಲಿನ ವ್ಯಾಮೋಹ ಲೋಭದಿಂದಾಗಿ ಕರ್ಣ ತಾನೇ ಮಾಡಿದ ಸುಳ್ಳನ್ನ ಹೇಳಿದ. ಏನಂತ ಹೇಳಿದ? ಅಹಂ ವಿಪ್ರಹ ವಿಪ್ರೋಹಮಿತ್ಯವದತ್, ನಾನೊಬ್ಬ ವಿಪ್ರ ಬ್ರಾಹ್ಮಣ ಅಂತ ಹೇಳಿದ. ಸರಿ, ಯಾರೋ ಬೇರೆ ದ್ರೋಣಾಚಾರ್ಯರೋ ಇತ್ಯಾರೋ ಆಗಿದ್ರೆ ಸರಿ ಅಂತ ಒಪ್ಕೊಂಡ್ಬಿಡ್ತಿದ್ರು. ಪರಶುರಾಮ ದೇವರು ಹೇಗೆ ಒಪ್ಕೊಂಡ್ರು ಅಂತ. ಯಾಕೆಂತಂದ್ರೆ ಸರ್ವಜ್ಞರು, ಅವ್ರಿಗೆ ಗೊತ್ತಿರಲಿಲ್ವಾ ಕರ್ಣ ಯಾರು, ಅವ್ನ ಸೂತನ ಬ್ರಾಹ್ಮಣನ ಕ್ಷತ್ರಿಯನ ಗೊತ್ತಿರಲಿಲ್ವ ಅವ್ರಿಗೆ ಅಂತ ಹೇಳಿದ್ರೆ, ಹೌದು, ಪರಶುರಾಮ ದೇವರು ಸರ್ವವೇತ್ತು, ಸರ್ವಜ್ಞರಾದಂಥವರು, ಅವ್ಯಯಾತ್ಮ, ನಾಶವಾಗದೇ ಇರುವಂತ ಸ್ವರೂಪ, ಅಂತಹ ಸರ್ವಜ್ಞರಾದಂತಹ ಪರಶುರಾಮ ದೇವರು ಜಾನನ್ನಪಿ ಪ್ರದದೌ, ಇವನು ಸೂತ ಅಂತ ಗೊತ್ತು ಅವರಿಗೆ. ಇವನು ಸೂತ ಅಂತ ಇಡೀ ಜಗತ್ತೇ ಏನು ಅಂತ ಗೊತ್ತಿರೋದು ಪರಶುರಾಮ ದೇವರಿಗೆ. ಸರ್ವಜ್ಞರಾದಂತಹ ಜಾತವೇದ, ಅವರನ್ನ ಜಾತವೇದ ಅಂತ ಕರೀತಾರೆ. ಜಾತಂ ಜಾತಂ ಏತಿತ್ತಿ ಜಾತವೇದ ಅಂತ, ಎಲ್ಲದರ ಬಗ್ಗೆಯೂ ಜ್ಞಾನ ಇರುವಂಥವ್ರು ಅಂತ. ಹೀಗೆ ಪರಶುರಾಮ ದೇವರಿಗೆ ಇವನು ಸೂತ ಅಂತ ಗೊತ್ತಿದ್ದರೂ ಕೂಡ ಏನ್ ಮಾಡಿದ್ರು? ಅಖಿಲಾನಿ ಅಸ್ತ್ರಾಣಿ ದಿವ್ಯಾನಿ ಪ್ರದದು, ದಿವ್ಯವಾದಂತಹ ಎಲ್ಲ ಅಸ್ತ್ರಗಳ ಉಪದೇಶವನ್ನು ಕೂಡ ಆ ಕರ್ಣನಿಗೆ ಮಾಡಿದರು. ಹೀಗೆ ದ್ರೋಣಾಚಾರ್ಯರಿಂದ ನಿರಾಕೃತನಾದಂತಹ ಕರ್ಣ ಆ ದ್ರೋಣಾಚಾರ್ಯರನ್ನು ಬಿಟ್ಟು ನೇರವಾಗಿ ಅವರಿಗೂ ಗುರುಗಳಾದಂತಹ, ಇಡೀ ಜಗತ್ತಿಗೆ ಗುರುವಾದಂತಹ ಪರಶುರಾಮ ದೇವರ ಹತ್ತಿರ ಬಂದು ಸುಳ್ಳನ್ನು ಹೇಳಿ ತಾನು ಅಸ್ತ್ರಜ್ಞಾನವನ್ನ ಸಂಪಾದನೆ ಮಾಡಿಕೊಂಡ. ಮುಂದೆ ಅಸ್ತ್ರಜ್ಞ ಚೂಡಾಮಣಿಂ ಇಂದ್ರಸೂನುಂ ವಿಶ್ವಸ್ಯ ಹಂತುಂ ಧೃತರಾಷ್ಟ್ರಪುತ್ರಃ. ಏನಂ ಸಮಾಶ್ರಿತ್ಯ ದೃಢೋ ಭವೇತ ಇತ್ಯದಾತ್ ಜ್ಞಾತ್ವೈವ ಅಸ್ತ್ರಮಸ್ಮೈ ರಮೇಶಃ. ಪದಚ್ಛೇದ. ಅಸ್ತ್ರಜ್ಞ ಚೂಡಾಮಣಿ ಇಂದ್ರಸೂನಂ ವಿಶ್ವಸ್ಯ ಹಂತುಂ ಧೃತರಾಷ್ಟ್ರಪುತ್ರಃ ಏನಂ ಸಮಾಶ್ರಿತ್ಯ ದೃಢಃ ಭವೇತ ಇತಿ ಅದಾತ್ ಜ್ಞಾತ್ವಾ ಏವ ಅಸ್ತ್ರಂ ಅಸ್ಮೈ ರಮೇಶಃ. ಸರಿ, ಯಾಕೆ ಕೊಟ್ರು ಅಂತ ಹಿಂದೆ ಹೇಳಿದ್ರು. ಅವನು ಸೂತ ಅಂತ ಗೊತ್ತಿತ್ತು, ಸರ್ವಜ್ಞರಾದಂತಹ ಪರಶುರಾಮ ದೇವರಿಗೆ ಅವನು ಸೂತ ಅಂತ ಗೊತ್ತಿತ್ತು. ಸೂತ ಅಂತ ಗೊತ್ತಿದ್ದರೂ ಕೂಡ ಏನ್ ಮಾಡಿದ್ರು? ಅವನಿಗೆ ಆ ಮಂತ್ರೋಪದೇಶವನ್ನ ಮಾಡಿದರು ಎಂಬುದಾಗಿ ಹೇಳಿದ್ರು. ಸೂತ ಅಂತ ಗೊತ್ತಿದ್ರು ಕೂಡ ಯಾಕೆ ಮಾಡಿದ್ರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎಂಥವನು ಅರ್ಜುನ? ಅಸ್ತ್ರಜ್ಞ ಚೂಡಾಮಣಿ. ಚೂಡಾಮಣಿ ಅಂತ ಹೇಳಿದ್ರೆ ತಲೆಗೆ ಇಟ್ಟುಕೊಳ್ಳುವಂತ ಆಭರಣ, ಅಂದ್ರೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಹಾಗೆ ಅರ್ಜುನ ಹೇಗಿದ್ದ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಅಸ್ತ್ರಜ್ಞ ಚೂಡಾಮಣಿ, ಅಸ್ತ್ರವನ್ನು ತಿಳಿದಂತಹ ವ್ಯಕ್ತಿಗಳಲ್ಲಿ ಚೂಡಾಮಣಿ ಅಂತೆ ಅತ್ಯಂತ ಶ್ರೇಷ್ಠ ಅಸ್ತ್ರಜ್ಞಾನಿಯಾಗಿದ್ದ. ಇಂದ್ರಸೂನು ಅಂದ್ರೆ ಇಂದ್ರನ ಮಗ ಅರ್ಜುನ. ಅಸ್ತ್ರಜ್ಞ ಚೂಡಾಮಣಿಯಾದಂತಹ ಇಂದ್ರನ ಮಗನಾದಂತಹ ಇವನನ್ನ ಅರ್ಜುನನನ್ನ ಯುದ್ಧದಲ್ಲಿ ಸೋಲಿಸಬೇಕು. ಧೃತರಾಷ್ಟ್ರನಿಗೂ ಗೊತ್ತಿತ್ತು. ಪ್ರಧಾನವಾಗಿ ಇರುವುದು ಇಬ್ಬರೇ ಪಾಂಡವರ ಪಾಳಯದಲ್ಲಿ, ಒಂದು ಭೀಮ, ಇನ್ನೊಂದು ಅರ್ಜುನ. ಇವರಿಬ್ಬರನ್ನು ಸೋಲಿಸಿಬಿಟ್ರೆ ಯುದ್ಧ ಮುಗೀತು ಅಂತ. ಹಾಗಾಗಿ ಅರ್ಜುನನನ್ನ ಕೊಲ್ಲಬೇಕು. ಅರ್ಜುನನನ್ನ ಕೊಲ್ಲಬೇಕು ಅಂತಂದ್ರೆ ಅರ್ಜುನನನ್ನ ಕೊಲ್ಲುವಷ್ಟು ಅಸ್ತ್ರಜ್ಞಾನಿಯೇ ನಮ್ಮ ಪಾಳಯದಲ್ಲಿ ಇಲ್ಲ. ಹಾಗಾಗಿ ಕರ್ಣನನ್ನ ಅವನು ನಂಬಬೇಕು. ಕರ್ಣ ಈಗ ಪರಶುರಾಮ ದೇವರ ಹತ್ತಿರ ಬಂದು ಸಕಲ ಅಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದ್ದಾನೆ. ಅಧ್ಯಯನ ಮಾಡಿ ದೊಡ್ಡ ಅಸ್ತ್ರಜ್ಞಾನಿಯೇ ಆಗ್ತಾನೆ. ಮುಂದೆ ದುರ್ಯೋಧನ ಪಕ್ಷಕ್ಕೆ ಬಂದಾಗ
ದುರ್ಯೋಧನ ಅವನ್ನ ಸೇರಿಸ್ಕೊಳ್ತಾನೆ, ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಅವನ ಮೇಲೆ ಭಾರಿ ವಿಶ್ವಾಸ ಇಡ್ತಾನೆ. ಯಾಕೆ ಅಂತಂದ್ರೆ ಇಂದ್ರಸೂನುಂ ಹಂತುಂ, ಅರ್ಜುನನನ್ನ ಕೊಲ್ಲಲಿಕ್ಕೆ ಅತ್ಯಂತ ಸಮರ್ಥರಾದಂತಹ ವ್ಯಕ್ತಿ ಅಂತಂದ್ರೆ ಈ ಕರ್ಣ. ಯಾಕೆಂದ್ರೆ ಅರ್ಜುನನು ಕೂಡ ಮಹಾ ಅಸ್ತ್ರಜ್ಞಾನಿ, ಕರ್ಣನು ಕೂಡ ಮಹಾ ಅಸ್ತ್ರಜ್ಞಾನಿ. ಅರ್ಜುನ ಕಲಿತಿದ್ದು ದ್ರೋಣಾಚಾರ್ಯರ ಬಳಿ, ಅದೇ ಕರ್ಣ ಕಲಿತಿದ್ದು ಆ ದ್ರೋಣಾಚಾರ್ಯರಿಗೂ ಗುರುಗಳಾದಂತಹ ಪರಶುರಾಮ ದೇವರ ಬಳಿ. ಹಾಗಾಗಿ ಅರ್ಜುನನನ್ನ ಕೊಲ್ಲಲಿಕ್ಕೆ ಅತ್ಯಂತ ಸಮರ್ಥರಾದಂತಹ ವ್ಯಕ್ತಿ ಅಂತಂದ್ರೆ ಅದು ಈ ಕರ್ಣ ಅಂತ ದುರ್ಯೋಧನ ಅರ್ಜುನನನ್ನು ಕೊಲ್ಲುವಂತಹ ವಿಚಾರದಲ್ಲಿ ಕರ್ಣನನ್ನ ನಂಬಬೇಕು. ಕರ್ಣ ಅರ್ಜುನನನ್ನು ಕೊಲ್ತಾನೆ ಅಂತ ಅವನ ಬಗ್ಗೆ ವಿಶ್ವಾಸ ಇಡಬೇಕು. ಒಂದ್ ವೇಳೆ ಈ ವಿಶ್ವಾಸ ಇಡದೆ ಹೋದ ಏನಾಗುತ್ತೆ ಅಂತಂದ್ರೆ ಅರ್ಜುನನನ್ನು ಕೊಲ್ಲೋದು ತುಂಬಾ ಕಷ್ಟ. ಹಾಗಾಗಿ ಸ್ವಲ್ಪ ಹಿನ್ನಡೆ ಆಗ್ತಾ ಇತ್ತು ಅವನಿಗೆ, ಅಂದ್ರೆ ಯುದ್ಧದ ವಿಚಾರದಲ್ಲಿ ಏನ್ ಮಾಡೋದು ಅಂತ ಸ್ವಲ್ಪ ಹಿನ್ನಡೆ ಬರುವಂತ ಸಾಧ್ಯತೆ ಇತ್ತು. ಯಾವಾಗ ಕರ್ಣ ಬಂದ್ಬಿಟ್ನು ಆವಾಗ ಅವನಿಗೆ 100% ಗ್ಯಾರಂಟಿ ಆಯಿತು ಅರ್ಜುನನನ್ನು ಕೊಲ್ಲುವಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಈ ಕರ್ಣ ಅಂತ. ಹಾಗಾಗಿ ಪಾಂಡವರ ವಿರೋಧದ ವಿಚಾರದಲ್ಲಿ ಅವನು ಇನ್ನಷ್ಟು ಗಟ್ಟಿಯಾಗಬೇಕು. ಯಾರು? ದುರ್ಯೋಧನ ಪಾಂಡವರ ವಿರೋಧದ ವಿಚಾರದಲ್ಲಿ ಗಟ್ಟಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಸಪೋರ್ಟಿವ್ ಪಾಯಿಂಟ್ ಅಂದ್ರೆ ಈ ಕರ್ಣ. ಹಾಗಾಗಿ ಏನ್ ಮಾಡಿದ್ರು, ಇವನು ಸೂತ ಅಂತ ಗೊತ್ತಿದ್ದರೂ ಕೂಡ ಪರಶುರಾಮ ದೇವರು ಮುಂದೆ ಅರ್ಜುನನನ್ನು ಕೊಲ್ಲುವ ವಿಚಾರದಲ್ಲಿ ದುರ್ಯೋಧನ ಇವನನ್ನ ನಂಬಿಕೊಂಡು ಯುದ್ಧಕ್ಕೆ ಕಾಲಿಡಬೇಕು ಅಂತ ಈ ಹಿನ್ನೆಲೆಯಲ್ಲಿ ಏನಂ ಸಮಾಶ್ರಿತ್ಯ ದೃಢೋ ಭವೇತ, ಅವನು ಯುದ್ಧ ಮಾಡಬೇಕು ಅಂತಿದೆ, ಆದ್ರೆ ಇನ್ನಷ್ಟು ದೃಢವಾಗಬೇಕು. ಅದು ಪಾಂಡವರ ಮೇಲಿನ ವಿರೋಧ ಎಲ್ಲವೂ ಕೂಡ ಇನ್ನೂ ದೃಢವಾಗಬೇಕು. ಅದು ದೃಢವಾಗಬೇಕು ಅಂತಂದ್ರೆ ಯಾರನ್ನ ನಂಬೇಕು? ಅವನು ಕರ್ಣನನ್ನ ನಂಬೇಕು. ನಾವು ಮುಂದೆ ಕೇಳ್ತೇವೆ ಕರ್ಣನ ಮೇಲೆ ಯಾವ ರೀತಿಯಾದಂತಹ ಒಂದು ವಿಶ್ವಾಸ ಇತ್ತು, ಪ್ರೀತಿ ಇತ್ತು, ಅಭಿಮಾನ ಇತ್ತು ಅಂತಂದ್ರೆ ನನ್ನ ಪತ್ನಿಯಲ್ಲಿ ಸಂತಾನವನ್ನು ಪಡೆ ಎನ್ನುವಷ್ಟು ಮಟ್ಟಿಗೆ ಅದು ಅಶ್ವತ್ಥಾಮಾಚಾರ್ಯರಿಗಲ್ಲ, ಒಟ್ಟಿನಲ್ಲಿ ಕರ್ಣನ ಮೇಲೆ ವಿಪರೀತವಾದಂತಹ ಒಂದು ಪ್ರೀತಿ ಅವನಿಗಿತ್ತು. ಹಾಗಾಗಿ ಏನಾಯ್ತು, ಏನಂ ಸಮಾಶ್ರಿತ್ಯ ದೃಢೋ ಭವೇತ, ದುರ್ಯೋಧನನಿಗೆ ಒಂದು ದಾರ್ಢ್ಯತೆ ಬರಬೇಕು. ನಾನು ಪಾಂಡವರನ್ನ 100% ಸೋಲಿಸ್ತೇನೆ, ಅರ್ಜುನನನ್ನ ಎದುರಿಸಲಿಕ್ಕೆ ನಮ್ಮ ಬಳಿ ಯಾರಿದ್ದಾರೆ? ಕರ್ಣ ಇದ್ದಾನೆ. ಹೀಗೆ ಈ ರೀತಿಯಾದಂತಹ ಭಾವನೆ ಬರಲಿ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಜ್ಞಾತ್ವೈವ, ಗೊತ್ತಿದ್ದರೂ ಕೂಡ, ಸೂತ ಅಂತ ಗೊತ್ತಿದ್ದರೂ ಕೂಡ ರಮೇಶ ಪರಶುರಾಮ ದೇವರೇ ಮಾಡಿದ್ರು ಅಸ್ಮೈ ಅಸ್ತ್ರಂ ಅದಾತ್, ಈ ಕರ್ಣನಿಗೆ ಅಸ್ತ್ರಗಳ ಉಪದೇಶವನ್ನು ಮಾಡಿದರು. ಹೀಗೆ ಪರಶುರಾಮ ದೇವರ ಬಳಿ ಕರ್ಣ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದ್ದ. ಏನೇನನ್ನು ಅಧ್ಯಯನ ಮಾಡಿದ, ಎಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನಂ ಚ ಭಾಗವತಂ ಅಪ್ಯಪರಾಶ್ಚ ವಿದ್ಯಾಃ ರಾಮಾದವಾಪ್ಯ ವಿಜಯಂ ಧನುರಗ್ರಯಾನಂ. ಅಬ್ದೈಃ ಚತುರ್ಭಿರಥ ಚ ನ್ಯವಸತ್ತದಂತೆ ಹಾತುಂ ನ ಶಕ್ತಃ ಉರುಗಾಯ ಮಿಮಂಸ ಕರ್ಣಃ. ಪದಚ್ಛೇದ ಜ್ಞಾನಂ ಚ ಭಾಗವತಂ. ಇಲ್ಲಿ 2 ಪಾಠ ಇದೆ. ಭಾಗವತ ಮಾಪ್ಯ ಅಂತ ಒಂದು ಪಾಠ, ಭಾಗವತಂ ಅಪ್ಯ ಅಂತ ಒಂದು ಪಾಠ. ಭಾಗವತಂ ಅಪಿ ಅಪರಾಹ ಚ ವಿದ್ಯಾಃ, ಅಥವಾ ಭಾಗವತಂ ಆಪ್ಯ ಪರಾಹ ಚ ವಿದ್ಯಾಃ. ರಾಮಾತ್ ಅವಾಪ್ಯ ವಿಜಯಂ ಧನುಃ ಅಗ್ರಯಾನಂ ಅಬ್ದೈಃ ಚತುರ್ಭಿಃ ಅಥ ಚ
ನ್ಯವಸತ್ ತದಂತೆ ಹಾತುಂ ನ ಶಕ್ತಃ ಉರುಗಾಯಂ ಇಮಂ ಸಹ ಕರ್ಣಃ. ಎಷ್ಟು ವರ್ಷ ಅಧ್ಯಯನ ಮಾಡಿದ ಅಂತಂದ್ರೆ ಅಬ್ದೈಹಿ ಚತುರ್ಭಿಹಿ 4 ವರ್ಷಗಳ ಕಾಲ ದೀರ್ಘವಾದಂತಹ ಅಧ್ಯಯನವನ್ನ ಕರ್ಣ ಪರಶುರಾಮ ದೇವರ ಬಳಿ ಮಾಡಿದ. ಹೋಗಿದ್ಯಾಕೆ? ಅಸ್ತ್ರಾಭ್ಯಾಸವನ್ನು ಮಾಡ್ಲಿಕ್ಕೆ ಅಂತ. ಆದರೆ ಕರ್ಣ ದೊಡ್ಡ ತತ್ವಜ್ಞಾನಿ ಕೂಡ ಆಗಿದ್ದ. ಅವನೇನ್ ಮಾಡಲಿಲ್ಲ, ಬರೀ ಅಸ್ತ್ರವಿದ್ಯೆಯನ್ನು ಅಧ್ಯಯನ ಮಾಡಲಿಲ್ಲ, ಭಾಗವತಮಪಿ ಅಪರಾಶ್ಚ ವಿದ್ಯಾಹ. ಭಾಗವತನಲ್ಲಿ ಭಾಗವತ ಗ್ರಂಥ ಅಂತಲ್ಲ, ಭಗವತ್ ಸಂಬಂಧಿಯಾದಂತಹ ಜ್ಞಾನ ಅಂದ್ರೆ ತತ್ವಜ್ಞಾನದ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾನೆ. ಹೀಗೆ ವಿಶೇಷವಾದಂತಹ ತತ್ವಜ್ಞಾನದ ಅಧ್ಯಯನವನ್ನು ಮಾಡಿದ. ಜೊತೆಗೆ ಅಪರಾಶ್ಚ ವಿದ್ಯಾ, ಬೇರೆ ಬೇರೆ ವಿದ್ಯೆಗಳನ್ನು ಕೂಡ, ಬರೀ ಅಸ್ತ್ರಜ್ಞಾನ ಅಲ್ಲದೇನೆ ಪರಮಾತ್ಮನ ತತ್ವಜ್ಞಾನ ಮತ್ತು ಬೇರೆ ಬೇರೆ ವಿದ್ಯೆಗಳನ್ನು ಕೂಡ ಪರಶುರಾಮ ದೇವರಲ್ಲಿ ಅಧ್ಯಯನ ಮಾಡಿದ. ಅದೇ ರೀತಿಯಾಗಿ ವಿಜಯಂ ಧನುಹು, ಒಳ್ಳೆ ಜಯವನ್ನು ಕೊಡುವಂತಹ ವಿಜಯ ಎಂಬಂತಹ ಧನುಸ್ಸನ್ನು ಕೂಡ ಪರಶುರಾಮ ದೇವರು ಕರ್ಣನಿಗೆ ಕೊಟ್ರು. ಅಂದ್ರೆ ಕರ್ಣ ಯಾವ ರೀತಿಯಾಗಿ ಅಧ್ಯಯನ ಮಾಡಿದ ಅಂತ ನಾವು ತಿಳ್ಕೊಳ್ಬೇಕು. ಒಳ್ಳೆ ಶ್ರದ್ಧೆಯಿಂದಾಗಿ ಪರಶುರಾಮ ದೇವರನ್ನು ಉಪಾಸನೆ ಮಾಡಿ ಸೇವೆ ಮಾಡಿ ಅಧ್ಯಯನ ಮಾಡಿದ. ಹೀಗೆ ಒಳ್ಳೆ ಧನುಸ್ಸನ್ನು ಕೊಟ್ರು. ಅಷ್ಟು ಮಾತ್ರ ಅಲ್ಲ, ಅಗ್ರೇ ಯಾನಂ, ಯಾನಂ ಅಂದ್ರೆ ಪ್ರಯಾಣ ಮಾಡ್ಲಿಕ್ಕೆ ಅನುಕೂಲವಾದದ್ದು ಅಂತ, ಅದೇ ರಥವನ್ನು ಕೊಟ್ರು ಅಂತ. ಹೀಗೆ ಒಳ್ಳೆ ವಿಜಯ ಎಂಬಂತಹ ಬಿಲ್ಲನ್ನ, ಉತ್ತಮವಾದಂತಹ ರಥವನ್ನ ಪರಶುರಾಮ ದೇವರು ಕೊಟ್ರು. ಹೀಗೆ ಅಬ್ದೈ ಚತುರ್ಭಿರತ ಚ ನ್ಯವಸತ್ ತದಂತೆ, ಆ ಪರಶುರಾಮ ದೇವರ ಅಂತೆ ಹತ್ತಿರದಲ್ಲಿ 4 ವರ್ಷಗಳ ಕಾಲ ಕರ್ಣ ವಾಸ ಮಾಡಿದ. ತತ್ವಜ್ಞಾನವನ್ನ, ಅಸ್ತ್ರಜ್ಞಾನವನ್ನ ಮತ್ತು ಬೇರೆ ಬೇರೆ ವಿದ್ಯೆಗಳನ್ನು ಕೂಡ ಅಧ್ಯಯನ ಮಾಡಿದ. ಆ ಕರ್ಣನ ಭಾವನೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಹಾತುಂನ ಶಕ್ತ ಉರುಗಾಯಮಿಮಂ ಸಕರ್ಣಃ. ಕೊನೆಗೆ ಕರ್ಣನಿಗೆ ಆ ಪರಶುರಾಮ ದೇವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತೆ. ಅಷ್ಟು ಅಪಾರವಾದಂತಹ ಪ್ರೀತಿ ಗೌರವ ಎಲ್ಲ ತುಂಬಿಕೊಂಡು ಬಿಟ್ಟಿತ್ತು. ಹಾತುಂ ಅಂದ್ರೆ ಬಿಡ್ಲಿಕ್ಕೆ, ಅವನು ಬಿಟ್ಟಿರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ. ಉರುಗಾಯ, ಹಿಂದೆ ಒಂದ್ಸಲ ಹೇಳಿದ್ದೆ, ಗಾಯ ಅಂದ್ರೆ ಸ್ತೋತ್ರ ಮಾಡಲ್ಪಡುವಂಥವನು, ಗೀಯತೆ ಇತಿ ಗಾಯ. ಉರುಗಾಯ ಜಾಸ್ತಿ ಸ್ತೋತ್ರ ಮಾಡಲ್ಪಡುವಂಥವನು ಅಂತ. ಅಂದ್ರೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೇಳುವಂತೆ, ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ ಎಲ್ಲದರಲ್ಲೂ ಕೂಡ ಸ್ತೋತ್ರ ಪರಮಾತ್ಮನದ್ದೇ ಇರೋದು. ಹಾಗಾಗಿ ಪರಮಾತ್ಮ ಉರುಗಾಯ, ಜಾಸ್ತಿ ಸ್ತೋತ್ರ ಮಾಡಿಕೊಳ್ಳಲ್ಪಡುವಂಥವನು ಅಂತ. ಹೀಗೆ ಅಂತಹ ಪರಮಾತ್ಮನನ್ನ ಅವನಿಗೆ ಬಿಟ್ಟಿರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ರೀತಿಯಾದಂತಹ ಒಂದು ಪ್ರೀತಿಯನ್ನ, ಗೌರವವನ್ನ, ಆತ್ಮೀಯತೆಯನ್ನ ಕರ್ಣ ಪರಶುರಾಮ ದೇವರ ಮೇಲೆ ಇಟ್ಟಿದ್ದ. ಹೀಗೆ ಅವರಿಬ್ಬರ ಗುರು ಶಿಷ್ಯ ಭಾವ ನಿರಂತರವಾಗಿ ಮುಂದುವರಿತಾ ಇತ್ತು. ಮುಂದೆ ಅಂಕೆ ನಿಧಾಯ ಸಹ ಕದಾಚಿದಮುಷ್ಯ ರಾಮಃ ಶಿಷ್ಯೇ ಶಿರೋ ವಿಗತ ನಿದ್ರಃ ಉದಾರ ಬೋಧಃ. ಸಂಸುಪ್ತವತ್ ಸುರವರಃ ಸುರ ಕಾರ್ಯ ಹೇತೋಃ ದಾತುಂ ಚ ವಾಲಿ ನಿಧನಸ್ಯ ಫಲಂ ತದಸ್ಯ. ಪದಚ್ಛೇದ. ಅಂಕೆ ನಿಧಾಯ ಸಹ ಕದಾಚಿತ್ ಅಮುಷ್ಯ ರಾಮಃ ಶಿಷ್ಯೇ ಶಿರಃ ವಿಗತ ನಿದ್ರಃ ಉದಾರ ಬೋಧಃ ಸಂಸುಪ್ತವತ್ ಸುರವರಃ ಸುರಕಾರ್ಯ ಹೇತೋಃ ದಾತುಂ ಚ ವಾಲಿನಿಧನಸ್ಯ ಫಲಂ
ತತ್ ಅಸ್ಯ. ಹೀಗೆ ಗುರು ಶಿಷ್ಯರು ತುಂಬಾ ಆತ್ಮೀಯವಾಗಿ ಇದ್ದರು. ಒಂದು ಸಲ ಪರಶುರಾಮ ದೇವರು ಕರ್ಣನ ತೊಡೆಯ ಮೇಲೆ ಮಲಗಿದ್ರು. ಕದಾಚಿತ್ತೊಮ್ಮೆ ಅಂಕೆ ಶಿರಹ ನಿದಾಯ, ಅಂಕ ಅಂದ್ರೆ ತೊಡೆ, ತೊಡೆಯ ಮೇಲೆ ತಮ್ಮ ತಲೆಯನ್ನ ಇಟ್ಟು ಪರಶುರಾಮ ದೇವರು ಮಲಗಿದ್ರು ಅಂತೆ. ಪರಶುರಾಮ ದೇವರಿಗೆ ನಿದ್ದೆ ಇದೆನಾ? ಇಲ್ಲ. ವಿಗತ ನಿದ್ರಹ, ನಿದ್ರೆಯೇ ಇಲ್ಲದೆ ಇರುವಂತಹ ಉದಾರ ಬೋಧ, ಬೋಧ ಅಂದ್ರೆ ಜ್ಞಾನ ಅಂತ, ಅಪರಿಮಿತ ಜ್ಞಾನ ಇರುವಂತಹ, ನಿರಂತರ ಜ್ಞಾನ ಸ್ವರೂಪಿಯಾಗಿರುವಂತಹ ಪರಶುರಾಮ ದೇವರು ವಿಗತ ನಿದ್ರರು, ನಿದ್ರೆ ಇಲ್ಲದೆ ಇರುವಂತವ್ರು. ಹಾಗಿದ್ದರೂ ಕೂಡ ಶಿಷ್ಯೆ ಮಲಗಿದರು. ಯಾಕೆ ಮಲಗಿದ್ರು? ಮಲಗಿದ್ರು ಹಾಗಾದ್ರೆ ಅಂತಂದ್ರೆ ಇಲ್ಲ, ಸಂಸುಪ್ತವತ್, ಮಲಗಿದಂತೆ ನಟಿಸಿದರು. ಹೀಗೆ ಆದಾಗ ಯಾಕೆ ಆ ರೀತಿ ಮಾಡಿದ್ರು ಅಂತಂದ್ರೆ, ಸುರಕಾರ್ಯ ಹೇತೋಹೋ, ಒಂದು ದೇವ ಕಾರ್ಯ ಆಗ್ಬೇಕಾಗಿತ್ತು. ಏನ್ ದೇವ ಕಾರ್ಯ ಅಂತಂದ್ರೆ, ಇದು ಒಂದು ಕಾರಣ. ಇನ್ನೊಂದು ಕಾರಣ, ಧಾತುಂಚ ವಾಲಿ ನಿಧನಸ್ಯ ಫಲಂ ತದಸ್ಯ. ಹಿಂದೆ ಕರ್ಣ ಏನಾಗಿದ್ದ, ರಾಮಾವತಾರದಲ್ಲಿ ಸುಗ್ರೀವನಾಗಿ ಹುಟ್ಟಿದ್ದ. ಸೂರ್ಯ ಸುಗ್ರೀವನಾಗಿ ಹುಟ್ಟಿದಾಗ ರಾಮನ ಮೂಲಕ ತನ್ನ ಅಣ್ಣನಾದಂತಹ ವಾಲಿಯ ಸಂಹಾರವನ್ನ ಮಾಡಿಸಿದ್ದ, ಹೇಳಿ ಅವನ ಸಂಹಾರ ಹೇಳಿದ್ದ. ಹಾಗಾಗಿ ಅದರಿಂದಾಗಿ ಸ್ವಲ್ಪ ದೋಷ ಬಂದಿತ್ತು ಸುಗ್ರೀವನಿಗೆ. ಹಾಗಾಗಿ ಆ ದೋಷದ ಫಲವನ್ನ ಈಗ ಇವನಿಗೆ ಕೊಡ್ತಾ ಇದ್ದಾನೆ. ಯಾರಿಗೆ? ಕರ್ಣನಿಗೆ. ಹಿಂದೆ ನಾವು ನೋಡಿದಂತೆ ಪ್ರತಿಯೊಬ್ಬ ದೇವತೆಗಳ ಸಾಧನೆ ನಿರ್ಣಯ ಆಗೋದಿಲ್ಲಿ, ಫೈನಲ್ ಆಗೋದಿಲ್ಲಿ ಕೃಷ್ಣಾವತಾರದಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಏನ್ ಮಾಡ್ತಿದ್ದಾರೆ, ಸುಗ್ರೀವ ಮಾಡಿದಂತಹ ತಪ್ಪಿಗೆ ಫಲವನ್ನ ಇಲ್ಲಿ ಕೊಡಬೇಕು ಅಂತ ಈ ಒಂದು ನಿದ್ರೆಯ ನಾಟಕವನ್ನ ಆಡ್ತಾ ಇದ್ದಾರೆ. ಅದು ಏನಾಯ್ತು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪರಶುರಾಮ ದೇವರು ಕರ್ಣನ ತೊಡೆಯ ಮೇಲೆ ತಮ್ಮ ತಲೆಯನ್ನು ಇಟ್ಟು ನಿದ್ರಿಸಿದವರಂತೆ ನಟನೆ ಮಾಡ್ತಾ ಇದ್ರು. ಅಲ್ಲಿ ತತ್ರಾಸ ರಾಕ್ಷಸವರಹ ತತು ಹೇತಿ ನಾಮ ಕಾಲೇ ಮಹೇಂದ್ರ ಮನುಪಾಸ್ಯ ಹಿ ಶಾಪತೋಸ್ಯ. ಕೀಟಸ್ತಮಿಂದ್ರ ಉತ ತತ್ರ ಸಮಾವಿವೇಶ ಕರ್ಣಸ್ಯ ಶಾಪಂ ಉಪಪಾದಯಿತುಂ ಸುತಾರ್ಥೇ. ಪದಚ್ಛೇದ. ತತ್ರ ಆಸ ರಾಕ್ಷಸವರಃ ಸಹ ತು ಹೇತಿನಾಮ ಕಾಲೇ ಮಹೇಂದ್ರಂ ಅನುಪಾಸ್ಯ ಹಿ ಶಾಪತಃ ಅಸ್ಯ ಕೀಟಃ ತಂ ಇಂದ್ರಃ ಉತ ತತ್ರ ಸಮಾವಿವೇಶ ಕರ್ಣಸ್ಯ ಶಾಪಂ ಉಪಪಾದಯಿತುಂ ಸುತಾರ್ಥೇ. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ಕೀಟ ಇತ್ತು ಎಂಬುದಾಗಿ ಹೇಳ್ತಾರೆ. ಕೀಟ ಕೀಟ ಯಾವುದೋ ಸಾಮಾನ್ಯ ಕೀಟ ಅಲ್ಲ. ಅದು ಹೇಗಿತ್ತು ಅಂತಂದ್ರೆ, ತತ್ರಾಸ ರಾಕ್ಷಸವರಹ ಸತು ಹೇತಿ ನಾಮ ಅಂತ. ಅಂದ್ರೆ ಸೂರ್ಯನ ರಥದ ಸೇವಕರು ಇಬ್ರು, ಹೇತಿ ಮತ್ತು ಪ್ರಹೇತಿ ಅಂತ. ಅವರೇನಾಗಿರ್ತಾರೆ, ಇಂದ್ರನ ಸೇವಕರು ಕೂಡ ಆಗಿರ್ತಾರೆ. ಹೇತಿ ಮತ್ತು ಪ್ರಹೇತಿ ಅಂತ ಇಬ್ಬರು ಸೂರ್ಯನ ರಥದ ಸೇವಕರು. ಅವರು ಸೂರ್ಯನ ಸೇವೆಯೊಟ್ಟಿಗೆ ಇಂದ್ರನ ಸೇವೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಅದನ್ನ ವರದರಾಜಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ವಿಷ್ಣು ರಹಸ್ಯ ಅಂತ ಒಂದು ಪ್ರಸಿದ್ಧವಾದಂತ ಗ್ರಂಥ, ಅದರಲ್ಲಿ ಹೇಳ್ತಾರೆ, ಮಹೇಂದ್ರ ಸೇವಕಶ್ಚಾಸೀತ್ ಹೇತಿನಾಮಾತು ರಾಕ್ಷಸಃ ಇಂದ್ರ ಸೇವಾಂ ವಿಹಾಯೇವ ರುದ್ರ ಸೇವಾಕರೋ ಅಭವತ್ ತದಾತು ವಾಸವ ಕ್ರುದ್ಧ ಕೀಟೋ ಭವ ಸುದುರ್ಮತೆ ಅಂತ ವಿಷ್ಣು ರಹಸ್ಯ ಎನ್ನುವಂತ ಗ್ರಂಥ.
ಅಲ್ಲಿ ಹೇಳೋದು ಹೀಗೆ: ಹೇತಿ ಎನ್ನುವಂತಹ ರಾಕ್ಷಸ, ವಾಸ್ತವಿಕವಾಗಿ ಅವನು ರಾಕ್ಷಸ ಅಂದ್ರೆ ಏನೋ ತುಂಬಾ ಕೆಟ್ಟ ಜೀವ ಅಂತ ಅರ್ಥ ಅಲ್ಲ. ಆ ವಾದಿರಾಜರು ಮತ್ತು ವರದರಾಜಾಚಾರ್ಯ ಎಲ್ಲರೂ ಕೂಡ ಹೇಳುವಂತೆ ಸತು ರಾಕ್ಷಸ ವರಸ್ಯ ಸತು ಹೇತೀನಾಂ ಇತ್ಯತ್ರ ರಾಕ್ಷಸ ವರಹ ರಾಕ್ಷಸೇಸು ವರಹ ಶ್ರೇಷ್ಠ ಪ್ರಹ್ಲಾದಾದಿವತ್ತು ಸಜ್ಜೀವ. ಹೀಗೆ ಪ್ರಹ್ಲಾದ ಹಿರಣ್ಯಕಶಿಪು ಅಂತ ರಾಕ್ಷಸನ ಮಗನಾದರೂ, ದೈತ್ಯನ ಮಗನಾದರೂ ಕೂಡ ಸಜ್ಜೀವನಾಗಿದ್ದ, ಒಳ್ಳೆ ಜೀವನಾಗಿದ್ದ. ಹಾಗೆ ಈ ಹೇತಿ ಎನ್ನುವಂತಹ ರಾಕ್ಷಸ ಜಾತಿಯಲ್ಲಿ ಬಂದಿದ್ರು ಕೂಡ ಸಜ್ಜೀವನಾಗಿದ್ದ, ಒಳ್ಳೆ ಜೀವಿಯಾಗಿದ್ದ. ಹಾಗಾಗಿ ಏನೇ ಇಂದ್ರನ ಸೇವೆಯನ್ನ, ಸೂರ್ಯನ ಸೇವೆಯನ್ನೆಲ್ಲ ಮಾಡ್ತಾ ಇದ್ದ, ಒಳ್ಳೆ ಸಜ್ಜೀವನಾಗಿದ್ದ. ಒಂದ್ಸಲ ಏನಾಯ್ತು, ಈ ವಿಷ್ಣು ರಹಸ್ಯದಲ್ಲಿ ಹೇಳುವಂತೆ ಇಂದ್ರನ ಸೇವೆಯನ್ನು ಮಾಡುವಂತ ವ್ಯಕ್ತಿ ಅವನು. ಆದರೆ ಇಂದ್ರ ಸೇವೆಯನ್ನು ಬಿಟ್ಟು ಏನೋ ಒಂದು ಕಾರಣಕ್ಕೋಸ್ಕರ ರುದ್ರದೇವರ ಸೇವೆಯನ್ನು ಮಾಡ್ಲಿಕ್ಕೆ ಅಂತ ಹೋಗ್ಬಿಟ್ಟ. ಆವಾಗ ಏನಾಯ್ತು, ವಾಸವಃ ಕ್ರುದ್ಧ ಕೀಟೋ ಭವ ಸುದುರ್ಮತೆ ಅಂತ ಅದರಿಂದ ಸಿಟ್ಟಾದಂತಹ ಇಂದ್ರ ತಾನೇನ್ ಮಾಡಿದ, ನೀನೊಬ್ಬ ಕೀಟನಾಗಿ ಹುಟ್ಟು ಅಂತ ಆ ಹೇತಿಗೆ ಶಾಪವನ್ನು ಕೊಟ್ಟ. ಆ ಶಾಪದ ಪ್ರಭಾವದಿಂದಾಗಿ ರಾಕ್ಷಸ ವರಹ, ಶ್ರೇಷ್ಠ ರಾಕ್ಷಸನಾದಂತಹ ಸಜ್ಜೀವನಾದಂತಹ ಹೇತಿ ಏನಾಗಿದ್ದ, ಕಾಲೇ ಮಹೇಂದ್ರಂ ಅನುಪಾಸ್ಯೈ ಶಾಪತೋಸ್ಯ, ಸಮಯಕ್ಕೆ ಸರಿಯಾಗಿ ಇಲ್ಲಿ ಸೇವೆ ಮಾಡಬೇಕಾಗಿತ್ತು ಹೋಗಿ, ಆದ್ರೆ ಮಹೇಂದ್ರನನ್ನ, ದೇವೇಂದ್ರನನ್ನ ಸೇವೆ ಮಾಡದೇನೆ ಅವನ ಶಾಪಕ್ಕೆ ಗುರಿಯಾದ. ಏನಾಯ್ತು, ಕೀಟನಾಗುವಂತ ಶಾಪ ಕೊಟ್ಟ. ಕೀಟ ಆಗಿ ಹುಟ್ಟಿದ್ದ. ಈ ಸಂದರ್ಭದಲ್ಲಿ ಏನಾಯ್ತು, ಆ ಕೀಟದ ಒಳಗಡೆ ಇಂದ್ರಹ ಸಮಾವಿವೇಶ, ಅವನಿಗೆ ಶಾಪವನ್ನು ಕೊಟ್ಟಂತಹ, ಹೇತಿಗೆ ಶಾಪವನ್ನು ಕೊಟ್ಟಂತಹ ಇಂದ್ರನೇ ಅವನೊಳಗಡೆ ಸೇರಿದ ಅಂತೆ. ಈತಿಗೆ ಕೀಟ ಆಗುವಂತ ಶಾಪ ಕೊಟ್ಟಿದ್ಯಾರು, ಆ ಇಂದ್ರ. ಆ ಇಂದ್ರನೇ ಈಗ ಆ ಕೀಟದ ಒಳಗಡೆ ಸೇರಿಕೊಂಡ. ಯಾಕೆ ಸೇರಿಕೊಂಡ ಅಂತಂದ್ರೆ, ಕರ್ಣಸ್ಯ ಶಾಪ ಮುಪಪಾದಯಿತು ಸುತಾರ್ಥೇ. ಕರ್ಣ ಹಿಂದೆ ಹೇಳಿದಂತೆ ಅತ್ಯಂತ ಪರಾಕ್ರಮಶಾಲಿ. ಹಾಗಾಗಿ ಮುಂದೆ ಇವನು ಕರ್ಣ, ನನ್ನ ಮಗನನ್ನ ಸೋಲಿಸಬಾರದು, ಯಾರನ್ನ, ಅರ್ಜುನನನ್ನ ಸೋಲಿಸಬಾರದು. ಹಾಗಾಗಿ ಮಗನ ಪರವಾಗಿ ಲಾಭಿ ಮಾಡ್ಕೊಳ್ಳಿಕ್ಕೋಸ್ಕರ ದೇವೇಂದ್ರ ಏನ್ ಮಾಡಿದ, ಕರ್ಣನಿಗೆ ಒಂದು ಶಾಪ ಕೊಡಿಸಬೇಕು ಪರಶುರಾಮ ದೇವರ ಮೂಲಕ. ಪರಶುರಾಮ ದೇವರ ಮೂಲಕ ಶಾಪ ಕೊಡಿಸ್ಬೇಕು ಅಂತ ಹೇಳಿ ಏನೋ ಒಂದು ಅಪಚಾರ ಆಗಬೇಕು, ತಪ್ಪಾಗಬೇಕು ಯಾರಿಂದಾಗಿ, ಕರ್ಣನಿಂದಾಗಿ. ಹಾಗಾಗಿ ಪರಶುರಾಮ ದೇವರಿಂದಾಗಿ ಕರ್ಣನಿಗೆ ಶಾಪ ಕೊಡಿಸಬೇಕು ಅಂತ ಇಂದ್ರ ಏನ್ ಮಾಡಿದ, ಆ ಕೀಟದ ಒಳಗಡೆ ಪ್ರವೇಶ ಮಾಡಿದ. ಇಷ್ಟು ಆಗಿದ್ದು. ಹೀಗೆ ಆ ಕೀಟದ ರೂಪದಲ್ಲಿ ಇದ್ದಂಥವನು ಹೇತಿ ಎನ್ನುವಂತಹ ಒಬ್ಬ ರಾಕ್ಷಸ, ವಾಸ್ತವಿಕವಾಗಿ ಸಜ್ಜೀವ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಕರ್ಣಸ್ಸ ಕೀಟ ತನುಗೇನ ಕಿರೀಟಿನೈವ ಹ್ಯೂರೋರಭಸ್ತಲತಃ ಔಪರಿಗಾತ್ವಚಶ್ಚ ವಿದ್ಧಃ ಶರೇಣ ಹಿ ಯಥಾ ರುಧಿರಸ್ಯ ಧಾರಾಂ ಸುಸ್ರಾವತಂ ವಿಗತ ನಿದ್ರ ಇವಾಹ ರಾಮಃ. ತದಚ್ಛೇದ ಕರ್ಣಃ ಸಕಿ ಸಕೀಟ ತನುಗೇನ ಕಿರೀಟಿನ ಏವ ಹಿ ಊರೋಃ ಅಧಸ್ತಲತಃ ಔಪರಿಗಾತ್ವಚಃ ಚ ವಿದ್ಧಃ ಶರೇಣ ಸಹ ಯಥಾ ರುಧಿರಸ್ಯ ಧಾರಾಂ ಸುಸ್ರಾವ ತಂ ವಿಗತನಿದ್ರಃ ಇವ ಆಹ ರಾಮಃ. ಕೀಟ ಬಂತು. ಹಿಂದೆ ಹೇಳಿದಂತೆ ಅಂಕೆ ನಿಧಾಯ, ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ಪರಶುರಾಮ ದೇವರು ಮಲಗಿದ್ದಾರೆ, ಕರ್ಣ ಕೂತ್ಕೊಂಡಿದ್ದಾನೆ. ಕೀಟ ಬಂತು.
ಸ ಕೀಟ ತನುಗೇನ ಕಿರೀಟಿನ, ಕೀಟದ ಶರೀರದ ಒಳಗಡೆ ಇದ್ದಂತಹ ಈ ಕಿರೀಟಿ ಅಂದ್ರೆ ಇಂದ್ರ. ಇಂದ್ರ ಏನ್ ಮಾಡಿದ, ಊರೋಹು ಅಧಸ್ಥಲತಃ, ಊರು ಅಂತಂದ್ರೆ ತೊಡೆ, ಹೀಗೆ ಚಕ್ಳ ಮುಕ್ಳ ಕುತ್ಕೊಂಡಿರ್ತಾನೆ, ಆ ತೊಡೆಯ ಕೆಳಭಾಗದಿಂದಾಗಿ ಕರ್ಣನಿಗೆ ಕಚ್ಚಲಿಕ್ಕೆ ಶುರು ಮಾಡಿದ. ಎಷ್ಟು ಶಾರ್ಪ್ ಆಗಿತ್ತು, ಮೊದಲೇ ರಾಕ್ಷಸ, ಜೊತೆಗೆ ಇಂದ್ರ ಕೂಡ ಸೇರ್ಕೊಂಡಿದ್ದಾನೆ, ದೇವ ಕಾರ್ಯ ಆಗ್ಬೇಕಾಗಿದೆ. ಹಾಗಾಗಿ ಕಚ್ಚಲಿಕ್ಕೆ ಶುರು ಮಾಡಿದ ತಕ್ಷಣ ಅದು ಎಲ್ಲಿಗೆ ಬಂತು ಅಂತಂದ್ರೆ, ತೊಡೆಯ ಕೆಳಭಾಗದಿಂದ ಪ್ರಾರಂಭಿಸಿ ಔಪರಿಗಾತ್ವಚಃ, ಮೇಲ್ಭಾಗದ ಔಪರಿಗ, ಉಪರಿ ಅಂದ್ರೆ ಮೇಲೆ, ಮೇಲ್ಭಾಗದ ಚರ್ಮದ ತನಕ ಕೂಡ ಬಂತು ಅಂತೆ. ಹೀಗೆ ಕೆಳಗಡೆ ಕಚ್ಚಿದರೆ ಅದು ಮೇಲ್ಭಾಗ ತನಕ ಬಂತು, ಅಷ್ಟು ಬಲಿಷ್ಠವಾದಂತಹ ಕೀಟ. ಹೀಗೆ ಕರ್ಣನನ್ನ ಜೋರಾಗಿ ಕಚ್ಚಲಿಕ್ಕೆ ಶುರುವಾಯಿತು ಆ ಯಾವುದು ಕೀಟ. ಯಾವ ರೀತಿ ಇತ್ತು ಅಂತಂದ್ರೆ, ವಿದ್ಧ ಶರೇಣ ಯಥ, ಒಂದು ಬಾಣವನ್ನು ಬಿಟ್ರೆ ಎಷ್ಟು ಗಾಢವಾಗಿ ಗಾಯ ಆಗುತ್ತೋ, ಎಷ್ಟು ನೋವಾಗುತ್ತೋ ಅಷ್ಟು ಗಾಢವಾಗಿ ಜೋರಾಗಿ ಆ ಕೀಟ ಕಚ್ಚುತ್ತಾ ಇತ್ತು. ಇಷ್ಟೆಲ್ಲಾ ಕಚ್ಚುತ್ತಾ ಇದ್ರು ಕೂಡ ಕರ್ಣ ಸುಮ್ಮನೆ ಇದ್ದ. ಕೊನೆಗೆ ಇಷ್ಟೆಲ್ಲಾ ದೊಡ್ಡ ದೊಡ್ಡ ಗಾಯ ಆಯಿತು. ರುಧಿರಸ್ಯ ಧಾರ, ರಕ್ತ, ರುಧಿರ ಅಂದ್ರೆ ರಕ್ತ, ಧಾರಾಕಾರವಾಗಿ ಹರಿತಾ ಇದೆ. ಇದರಿಂದಾಗಿ ಏನಾಯ್ತು, ಸುಸ್ರಾವತಂ ವಿಗತ ನಿದ್ರ ಇವಾಹ ರಾಮ ಅಂತ ಆ ರಕ್ತ ತಾಕಿ ಎಚ್ಚರವಾದಂತೆ ಯಾರು ನಟಿಸಿದರು, ನಟಿಸಿದರು. ಏನಾಯಿತು ಎಂಬುದಾಗಿ ಕೇಳಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಆಗಿದ್ದಿಷ್ಟು, ತೊಡೆ ಮೇಲೆ ತಲೆ ಇಟ್ಟು ಮಲ್ಕೊಂಡಿದ್ರು, ಕೀಟ ಬಂದು ಕಚ್ಚಲಿಕ್ಕೆ ಶುರುವಾಯಿತು, ಆ ರಕ್ತ ಹರಿಲಿಕ್ಕೆ ಶುರುವಾಯಿತು, ರಕ್ತ ತಾಗಿ ಎಚ್ಚರ ಆಯಿತು. ಅದರಿಂದ ಎಚ್ಚರ ಆದ ತಕ್ಷಣ ಪರಶುರಾಮ ದೇವರು ಏನಾಯಿತು ಎಂಬುದಾಗಿ ಕೇಳ್ತಾರೆ. ಅದಕ್ಕೆ ಕರ್ಣ ಏನು ಉತ್ತರ ಕೊಟ್ಟ, ಅದರಿಂದಾಗಿ ಅವರೇನು ಶಾಪ ಕೊಟ್ಟರು, ಅದರಿಂದ ಏನು ದೇವ ಕಾರ್ಯ ಆಯಿತು ಎನ್ನುವಂತ ಎಲ್ಲ ವಿಚಾರವನ್ನು ಕೂಡ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ